ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೈ ಚಾನಲ್. ವಿದ್ಯಾರ್ಥಿಗಳೇ, ಇವತ್ತಿನ ಈ ವಿಡಿಯೋ ವಿಭಾಗದಲ್ಲಿ ನಾವು 2026 ರಾಜ್ಯ ಮಟ್ಟದ SSLC ಪೂರ್ವ ಸಿದ್ಧತಾ ಪರೀಕ್ಷೆ 1ರ ಗಣಿತ ವಿಷಯದ ಕೀ ಉತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ. ಓಕೆ ವಿದ್ಯಾರ್ಥಿಗಳಾಗಾದರೆ ಬನ್ನಿ. ನೀವು ಇಲ್ಲಿ ನೋಡಬಹುದು, ಮೊದಲೇ ಮೇನ್ ಕ್ವಶನಲ್ಲಿ ಏನಿದೆ, ಈ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ ಅಂತ ಹೇಳಿದ್ದಾರೆ. ಅಂದರೆ 8 ಪ್ರಶ್ನೆಗಳಿರ್ತವೆ ವಿದ್ಯಾರ್ಥಿಗಳು, ಆಬ್ಜೆಕ್ಟಿವ್ ಕ್ವಶನ್ಗಳು. ಓಕೆ, ಒಂದನೇ ಕ್ವಶನ್ ನೋಡೋಣ. ಎ ಮತ್ತು ಬಿಗಳು 2 ಸಹ ಅವಿಭಾಜ್ಯಗಳಾದಾಗ ಅವುಗಳೆಲ್ಲ ಸಹ ಅಂತ ಕೇಳಿದ್ದಾನೆ. ಲಘುತ್ತಮ ಸಾಮಾನ್ಯ ಅಪವರ್ತನ. ಏನು 2 ಸಂಖ್ಯೆಗಳದಾವ, ಅವು ಎ ಮತ್ತು ಬಿಗಳು ಸಹ ಅವಿಭಾಜ್ಯಗಳದಾವ ಅಂತಂದ. ಸಹ ಅವಿಭಾಜ್ಯಗಳಾಗಿದ್ದಾಗ ಅವುಗಳ ಲಸ ಏನಾಗಿರ್ತದೆ, ಅವುಗಳ ಗುಣಲಬ್ಧವೇ ಆಗಿರ್ತದೆ. ಅಂದರೆ ಎ ಇಂಟು ಬಿ, ಇದು ಸರಿ ಉತ್ತರ ವಿದ್ಯಾರ್ಥಿಗಳೇ. ನಮಗೆ ಎ ಇಂಟು ಬಿ ಇದೆಯಲ್ಲ, ಇದು ಸರಿ ಉತ್ತರ ನೋಡಿ. ಒಂದು ವೇಳೆ ಮೋಸ ಕೇಳಿದ್ನಂದ್ರೆ ಏನಾಗ್ತಿತ್ತು, 1 ಆಗ್ತಿತ್ತು. ಓಕೆ, ಎರಡನೇ ಕ್ವಶನ್ ನೋಡಿ. 2 ರೇಖಾತ್ಮಕ ಸಮೀಕರಣಗಳ ಜೋಡಿಯು ಅಸ್ಥಿರ ಜೋಡಿಯಾಗಿದ್ದರೆ ಆ ಸಮೀಕರಣಗಳನ್ನು ಪ್ರತಿನಿಧಿಸುವ ರೇಖೆಗಳು. ಅಸ್ಥಿರ ಜೋಡಿ ಅಂದರೆ ಏನಾಗಿರ್ತವೆ, ಅಸ್ಥಿರ ಜೋಡಿ ಅಂದರೆ ಯಾವುದೇ ಪರಿಹಾರ ಇರೋದಿಲ್ಲ. ಅಂದರೆ ಎಂಥದ್ದು, ಸಮಾಂತರ ರೇಖೆಗಳಾಗಿರ್ತವೆ. ಅಂದರೆ ಯಾವುದೋ ಆಪ್ಷನ್ ಸಿ ನೋಡಿ ವಿದ್ಯಾರ್ಥಿಗಳು, ಇದು ಸರಿ ಉತ್ತರ. ನೆಕ್ಸ್ಟ್ ಕ್ವಶನ್ ನಂಬರ್ 3 ನೀವು ನೋಡಿದ್ರೆ, ಪಿ ಆಫ್ ಎಕ್ಸ್ ಈಕ್ವಲ್ ಟು 7x4 ಮೈನಸ್ 2x3 ಪ್ಲಸ್ 3x2 ಪ್ಲಸ್ x ಮೈನಸ್ 3 ಈ ಬಹುಪದೋಕ್ತಿಯ ಮಹತ್ತಮ ಘಾತವು ಅಂತೇಳಿ, ಅದು ಡಿಗ್ರಿ. ಭಾಳ ಸುಲಭವಾಗಿ ನೀವು ನೋಡ್ಬೋದು. ಯಾವುದು ಚರಾಕ್ಷರ ಎಕ್ಸ್ ಇದೆ, ಎಕ್ಸ್ನ ಗರಿಷ್ಠ ಘಾತ ಯಾವುದು, ಇಲ್ಲಿ 4 ಇದೆ ನೋಡಿ. 4, 3, 2 ಇದೆ. ಇದರಲ್ಲಿ ಯಾವುದು ದೊಡ್ಡದಾಗಿದೆ, 4 ಆಗಿದೆ. ಹಾಗಾಗಿ ಚರಾಕ್ಷರದ ಘಾತ 4 ಇರೋದ್ರಿಂದ ಅದರ ಡಿಗ್ರಿನೂ ಸಹ ಏನಾಗಿರ್ತದೆ, 4 ಆಗಿರುತ್ತೆ. ಯಾವುದು ಆಪ್ಷನ್ ಬಿ ನೋಡಿ, ಆಪ್ಷನ್ ಬಿ ನಮಗೆ ಸರಿ ಉತ್ತರ. ನೆಕ್ಸ್ಟ್ ನೀವು ನೋಡಿದ್ರೆ 4th ಕ್ವಶನ್. ವರ್ಗೀಕೃತ ದತ್ತಾಂಶಗಳಿಗೆ ಮಧ್ಯಾಂಕವನ್ನು ಕಂಡುಹಿಡಿಯಲು ಉಪಯೋಗಿಸುವ ಸೂತ್ರ. ಮಧ್ಯಾಂಕದ ಸೂತ್ರ ಕೊಟ್ಟಿದ್ದಾನೆ, L+n/2 ಮೈನಸ್ ಎಫ್ ಡಿವೈಡೆಡ್ ಬೈ ಎಫ್ ಇಂಟು ಎಚ್. ಇಲ್ಲಿ ಎಫ್ ಎಂದರೆ ಅಂತ ಕೇಳಿದ್ದಾನೆ. ಎಫ್ನ ಅರ್ಥ ಏನು ಅಂತ ನೀವು ಗೊತ್ತಿರಬೇಕು ವಿದ್ಯಾರ್ಥಿಗಳು. ಎಫ್ ಅಂದರೆ ಯಾವುದು, ಆವೃತ್ತಿ. ಎಂಥ ಆವೃತ್ತಿ, ಮಧ್ಯಾಂಕವಿರುವ ವರ್ಗಾಂತರದ ಆವೃತ್ತಿ ಆಗಿರುತ್ತೆ. ಎಲ್ಲಿ ನೋಡಿ, ಎ ಆಪ್ಷನ್ ಕೊಟ್ಟಿನ ಮಧ್ಯಾಂಕ ವರ್ಗಾಂತರ ಕೆಳಮಿತಿ ಅಂತಾನೆ. ಮಧ್ಯಾಂಕವಿರುವ ವರ್ಗಾಂತರದ ಆವೃತ್ತಿ, ಇದು ನೋಡಿ ಸರಿ ಉತ್ತರ. ಬಿ, ಆಪ್ಷನ್ ಬಿ ಏನಿದೆಯಲ್ಲ, ಇದು ಸರಿ ಉತ್ತರ. ಸಂಚಿತ ಆವೃತ್ತಿ ಅಂದ್ರೆ ಅಲ್ಲ, ಸಂಚಿತ ಆವೃತ್ತಿ ಅಂದರೆ ಸಿ ಎಫ್ ಆಗ್ತದೆ. ವರ್ಗಾಂತರ ಗಾತ್ರ ಅಂದರೆ ಯಾವುದು, ಎಚ್ ಆಗ್ತದೆ. ಹಾಗಾಗಿ ಎಫ್ ಅಂದರೆ ಮಧ್ಯಾಂಕವಿರುವ ವರ್ಗಾಂತರದ ಆವೃತ್ತಿ. ಓಕೆ, ಇದು 4th ಕ್ವಶನ್ ಆಯಿತು. ಈಗ ನೆಕ್ಸ್ಟ್ 5th ಕ್ವಶನ್ ನೋಡಿದ್ರೆ, ಕೆಳಗಿನವುಗಳಲ್ಲಿ ಯಾವುದು ಒಂದು ಘಟನೆ ಸಂಭವನೀಯತೆಯಾಗಿರಬಹುದು. ಯಾವುದು ಸಂಭವನೀಯತೆ? ಸಂಭವನೀಯತೆ ಆಗಬೇಕಾದ್ರೆ 0 ಮತ್ತು 1ರ ಮಧ್ಯದಲ್ಲಿ ಇರಬೇಕು ವಿದ್ಯಾರ್ಥಿ. 0ಗಿಂತ ಚಿಕ್ಕದು ಆಗಿರೋದಿಲ್ಲ, 1ಕ್ಕಿಂತನೂ ದೊಡ್ಡದಾಗಿರೋದಿಲ್ಲ. ಹಾಗಾಗಿ ಇವುಗಳ ಮಧ್ಯದಲ್ಲಿರುವಂಥ ಸಂಖ್ಯೆನ ಹುಡುಕಬೇಕು. -5 ಅಂತೂ ಅಲ್ಲ. ಬಿ ಆಪ್ಷನ್ 1/5 ಇರ್ಬೋದು. 1.5 ಅಂತ ಅಲ್ಲ, 5/2ನ ಅಲ್ಲ. ಹಾಗಾಗಿ ಆಪ್ಷನ್ ಬಿ ನಮಗೆ ಸರಿ ಉತ್ತರ ವಿದ್ಯಾರ್ಥಿಗಳು. ಓಕೆ, ಕ್ವಶನ್ ನಂಬರ್ 6 ನೀವು ನೋಡಿದ್ರೆ, sin 30 ಡಿಗ್ರಿ ಪ್ಲಸ್ cos 60 ಡಿಗ್ರಿಯ ಬೆಲೆಯು ಅಂತ ಕೇಳಿದ್ದಾನೆ. sin 30 ಡಿಗ್ರಿ ಎಷ್ಟಾದ ಬೆಲೆ, 1/2 ಅದ. ಪ್ಲಸ್ cos 60 ಡಿಗ್ರಿ ಬೆಲೆನೂ 1/2. ಎರಡು ಕೂಡಿಸಿದ್ರೆ ಎಷ್ಟಾಗುತ್ತೆ ನೋಡಿ, 1 ಆಗುತ್ತೆ. ಅಂದರೆ ಆಪ್ಷನ್ ಸಿ ಸರಿ ಉತ್ತರ. ರೈಟ್. ಈಗ 7th ಕ್ವಶನ್ ನೀವು ನೋಡಿ, ಅಂಚಿನ ಉದ್ದ 6 ಸೆಂಟಿಮೀಟರ್ ಇರುವ ಚೌಕ ಘನದ ಘನಫಲವು ಅಂತ ಕೇಳಿದ್ದಾರೆ. ಘನಫಲದ ಸೂತ್ರ ಏನಿದೆ, ಇಲ್ಲಿ ಎ ಕ್ಯೂಬ್ ಇದೆ. ಘನಫಲ ಮಾಡಬೇಕಾದ್ರೆ ಅಂಚಿನ ಉದ್ದ ಎಷ್ಟು, 6 ಕೊಟ್ಟಿದ್ದಾರೆ. ಅಂದರೆ 6ರ ಘನ ಮಾಡಿ ನೀವು. 6ರ ಘನ ಎಷ್ಟಾಗುತ್ತೆ ನೋಡಿ, 216 ಸೆಂಟಿಮೀಟರ್ ಕ್ಯೂಬ್. ಎಲ್ಲಿದೆ ಆಪ್ಷನ್ನು, ಸರಿ, ಈ ಆಪ್ಷನ್ ಎ ನೋಡಿ, ಇದು ಸರಿ ಉತ್ತರ, 216 ಸೆಂಟಿಮೀಟರ್ ಕ್ಯೂಬ್. ನೆಕ್ಸ್ಟ್ ನೀವು 8th ಕ್ವಶನ್ ನೋಡಿದ್ರೆ, ಮೊದಲ n ಸಮಸ್ವಾಭಾವಿಕ ಸಂಖ್ಯೆಗಳ ಮೊತ್ತದಿಂದ ಮೊದಲ n ಬೆಸ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವನ್ನು ಕಳೆದಾಗ ದೊರೆಯುವ ವ್ಯತ್ಯಾಸವು ಅಂತ ಕೇಳಿದ್ದಾನೆ. ಅಂದರೆ ನಮಗೆ ಸೂತ್ರ ಗೊತ್ತಿರಬೇಕು. n ಸಮಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಅಂದರೆ ಯಾವುದು ಸೂತ್ರ, n ಇಂಟು n+1 ಇದೆ ನೋಡಿ. ಬೆಸ ಸಂಖ್ಯೆಗಳ ಮೊತ್ತ ಯಾವುದಿದೆ, n² ಇದೆ. ಅಂದರೆ ಕಳಿಬೇಕಿದು, n² ಕಳೀರಿ. ಏನಾಗ್ತದೆ ನೋಡೋಣ. n ಇಂಟು n ಮಾಡಿದ್ರೆ n² ಪ್ಲಸ್ n ಮೈನಸ್ n². ಗೆಟ್ ಕ್ಯಾನ್ಸಲ್ ಆದರೆ ಉಳಿದಿದೆ ಯಾವುದು, n ನೋಡಿ. ಹಾಗೆ ಆಪ್ಷನ್ ಎಲ್ಲಿದೆ ನೋಡಿ, ಡಿ. ಆಪ್ಷನ್ ಡಿಯಲ್ಲಿ ಸರಿ ಉತ್ತರ ವಿದ್ಯಾರ್ಥಿ. ಓಕೆ, ಈ ರೀತಿ 8 ಪ್ರಶ್ನೆಗಳು ಆಬ್ಜೆಕ್ಟಿವ್ ಕ್ವಶನ್ ಆಗ್ತದೆ. ಈಗ ನೆಕ್ಸ್ಟ್ ನಾವು ನೋಡಿದ್ರೆ 1 ಅಂಕದ ಪ್ರಶ್ನೆಗಳಿದ್ದಾವೆ ಮತ್ತು ಇಲ್ಲಿಯೂ ಸಹ 8 ಪ್ರಶ್ನೆಗಳು ಇರ್ತವೆ ವಿದ್ಯಾರ್ಥಿಗಳು. ಓಕೆ, ಇವುಗಳನ್ನು ಆನ್ಸರ್ ಮಾಡೋಣ. ಈಗ ಇಲ್ಲಿ ನೋಡ್ಬೋದು, 2ನೇ ಮೇನ್ ಕ್ವಶನಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ. 9th ಕ್ವಶನ್ ನೋಡಿ, ಕೊಟ್ಟಿರುವ ನಕ್ಷೆಯಿಂದ y = p of x ಬಹುಪದೋಕ್ತಿಯ ಶೂನ್ಯತೆಗಳ ಸಂಖ್ಯೆಯನ್ನು ಬರೆಯಿರಿ ಅಂತ ಹೇಳಿದ್ದಾನೆ. ಭಾಳ ಸುಲಭವಾದ ಪ್ರಶ್ನೆ ಇದು. ಇಲ್ಲಿ ಈ ರೀತಿ ಒಂದು ಡಯಾಗ್ರಾಮ್ ಕೊಡ್ತಾನೆ ಬಹುಪದೋಕ್ತಿದ್ದು. ಇಲ್ಲಿ ಏನು ಕಂಡುಹಿಡಬೇಕು, ನೀವು ಶೂನ್ಯತೆಗಳ ಸಂಖ್ಯೆಯನ್ನು ಕಂಡುಹಿಡಬೇಕು ವಿದ್ಯಾರ್ಥಿಗಳೇ. ಶೂನ್ಯತೆ ಸಂಖ್ಯೆ ಕಂಡುಹಿಡಿ ಅಂದರೆ ಏನಿದೆ ನಿಯಮ, ಈ ಎಕ್ಸ್ ಅಕ್ಷವನ್ನು ಈ ಒಂದು ರೇಖೆ ಎಷ್ಟು ಬಾರಿ ಟಚ್ ಮಾಡಿದೆ ಅಂತ ನೋಡಬೇಕು. ಎಷ್ಟು ಬಾರಿ ಛೇದಿಸಿದೆ, 1, 2 ಮತ್ತು 3. ಅಂದರೆ ಶೂನ್ಯತೆಗಳ ಸಂಖ್ಯೆ ಎಷ್ಟು, 3 ಅಂತ ಬರೀಬೇಕು. ಇಲ್ಲಿ ಶೂನ್ಯತೆಗಳ ಸಂಖ್ಯೆ ಆನ್ಸರ್ನಲ್ಲಿ ಆನ್ಸರ್ ಅಂತ ಬರೀರಿ. ಏನು ಮಾಡಿರಿ, ಶೂನ್ಯತೆಗಳ ಸಂಖ್ಯೆ ಅಂತ, ಶೂನ್ಯತೆಗಳು ಎಷ್ಟು 3 ಅಂತ ಬರೀರಿ. ಇಷ್ಟು ಬರೆದ್ರೆ ಸರಿ ಉತ್ತರ ವಿದ್ಯಾರ್ಥಿಗಳು. ನೆಕ್ಸ್ಟ್ ನೋಡಿ 10th ಕ್ವಶನ್, ಮೂಲ ಬಿಂದುವಿನಿಂದ ಪಿ ಆಫ್ ಎ ಬಿ ಬಿಂದುವಿನ ದೂರವನ್ನು ಬರೆಯಿರಿ. ದೂರ ಸೂತ್ರ ಬರೆದ್ರೆ ಆಯ್ತು ನೀವು. ಯಾವುದು, OP = ಇಲ್ಲಿ ಏನು x, y ಬದಲು ಏನು ಕೊಟ್ಟಿದ್ದಾನೆ, a, b ಕೊಟ್ಟಿದ್ದಾರೆ. ಹಾಗಾಗಿ √(a
ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಂತ ಬರೀರಿ. ಓಕೆ, ಇಲ್ಲೇ ಒಂದು ಕ್ವಶನ್ ನೋಡಿ. ಚಿತ್ರದಲ್ಲಿ ತ್ರಿಭುಜ ಎ ಬಿ ಸಿಯು ಎ ಬಿ ಬಾವಿಗೆ ಅನುರೂಪವಾದ ತ್ರಿಭುಜ ಪಿ ಕ್ಯೂರ್ನ ಭಾವವನ್ನು ಬರೆಯಿರಿ. ಇಲ್ಲಿ ಎ ಬಿ ಸಿ ತ್ರಿಭುಜ ಇದೆ. ಇದರಲ್ಲಿ ಎ ಬಿ ಭಾವ ಅಂದರೆ ಯಾವುದು? ಈ ಭಾವಗೆ ಅನುರೂಪವಾಗಿರುವಂಥ ಭಾವ ಯಾವುದು? 80 ಡಿಗ್ರಿಯಿಂದ ಇರುವಂಥ ಭಾವ ಯಾವುದು ನೋಡಿದ್ರೆ 80 ಡಿಗ್ರಿಯಿಂದ ಈ ಕಡೆ ಇರುವಂಥ ಭಾವ ಯಾವುದು? ಪಿ ಆರ್. ಅಂದರೆ ಎ ಬಿಗೆ ಅನುರೂಪವಾಗಿರುವಂಥ ಭಾವ ಯಾವುದು ಅಂದರೆ ಎ ಬಿಗೆ ಅನುರೂಪವಾಗಿರುವ ಭಾವ ಯಾವುದು ಹೇಳಿ? ಪಿ ಆರ್ ಅಂತ ಬರೀರಿ ವಿದ್ಯಾರ್ಥಿ. ಇಷ್ಟು ಬರೀಬೇಕು. ಓಕೆ, ಸರಿ. ಇಲ್ಲೇ ಒಂದು ಕ್ವಶನ್ ಕಾಸ್ಟ್ ಆನ್ಸರ್ ಇದೆ ನೋಡಿ. 12 ಕ್ವಶನ್ ನೀವು ನೋಡಿದ್ರೆ ತ್ರಿಜ್ಯ ಆರ್ ಮಾನ ಇರುವ ಒಂದು ಗೋಳದ ಘನಫಲವನ್ನು ಕಂಡುಹಿಡಿಯುವ ಸೂತ್ರವನ್ನು ಬರೆಯಿರಿ ಅಂತ ಹೇಳಿದ್ದಾನೆ ವಿದ್ಯಾರ್ಥಿಗಳು. ಯಾವ ರೀತಿ ಬರೀತೀರಿ ಆನ್ಸರ್ನಲ್ಲಿ ನೀವು? ಗೋಳದ ಘನಫಲ ಈಕ್ವಲ್ ಟು ಏನು ಬರೀಬೇಕು? ಸೂತ್ರ ಗೊತ್ತಿರಬೇಕು ನಿಮಗೆ. 4/3 ಪೈ ಆರ್ ಕ್ಯೂಬ್ ಇದೆ ನೋಡಿ. ಇದು ಯಾವುದು? ಗೋಳದ ಘನಫಲ ಕಂಡುಹಿಡಿಯುವಂಥ ಸೂತ್ರ 4/3 ಪೈ ಆರ್ ಕ್ಯೂಬ್. ಓಕೆ, 13ನೇ ಕ್ವಶನ್ ನೋಡಿ. 2x + 3y - 9 = 0 ಮತ್ತು 4x + 6y - 18 = 0. ಈ ರೇಖಾತ್ಮಕ ಸಮೀಕರಣಗಳ ಜೋಡಿಯು ಎಷ್ಟು ಪರಿಹಾರಗಳನ್ನು ಹೊಂದಿರುತ್ತದೆ ಅಂತ ಕೇಳಿದ್ದಾನೆ. ಇಲ್ಲಿ ನಾವು ಅನುಪಾತ ಮಾಡಬೇಕು. a1/a2 b1/b2 ಅನ್ನು ಮಾಡೋಣ. a1/a2 ಎಷ್ಟಾಗ್ತದೆ ನೋಡಿರಿ? 2 ಇದೆ, ಇಲ್ಲಿ 4 ಇದೆ, ಅಂದರೆ 2/4 ಆಯಿತು. ಎಷ್ಟಾಗ್ತದೆ? 1/2 ಆಯಿತು. ಅದೇ ರೀತಿ ನೀವು b1/b2 ಮಾಡಿದ್ರೆ ಸಹ ಎಷ್ಟು? 3/6 ಇದೆ ನೋಡಿ. 3/6 ಮಾಡಿದ್ರು 1/2 ಆಗ್ತದೆ. C1/C2 ಮಾಡಿರಿ ಸಹ ಅಷ್ಟೇ ಬರುತ್ತೆ. C1/C2 ಮಾಡಿರಿ ಎಷ್ಟಾಗುತ್ತೆ ನೋಡಿ? -9/- 18 -9/- ಇರೋದ್ರಿಂದ ಅದನ್ನು ಸಹ 1/2. ಅಂದರೆ ಏನಾಯಿತು? 3 ಅನುಪಾತಗಳು ಸಮ ಆಗಿರೋದ್ರಿಂದ ರೇಖೆಯ ಜೋಡಿಗಳು ಎಷ್ಟು ಪರಿಹಾರ ಹೊಂದಿರ್ತವೆ? ರೇಖೆಗಳು ಐಕ್ಯಗೊಳ್ತವೆ ನೋಡಿ. ಐಕ್ಯಗಳು ರೇಖೆ ಆಗಿರೋದ್ರಿಂದ ಅಪರಿಮಿತ ಪರಿಹಾರ ಹೊಂದಿರ್ತವೆ ಅಂತ ಬರೀಬೇಕು. ಓಕೆ, ಆನ್ಸರ್ನಲ್ಲಿ ಅಪರಿಮಿತ ಪರಿಹಾರ ಅಂತ ಬರೀರಿ. ಪರಿಹಾರ ಹೊಂದಿರುತ್ತವೆ. ಓಕೆ, ಇಷ್ಟು ಬರೀಬೇಕು. ಈಗ 14ನೇ ಕ್ವಶನ್ ನೋಡಿ. 2x² = 3x - 5 ಈ ವರ್ಗ ಸಮೀಕರಣವನ್ನು ಆದರ್ಶ ರೂಪದಲ್ಲಿ ಬರೆಯಿರಿ ಅಂತ ಹೇಳಿದೆ. ಆದರ್ಶ ರೂಪ ಅಂದರೆ ಯಾವುದು? ಆನ್ಸರ್ನಲ್ಲಿ ax² + bx + c = 0 ಇರಬೇಕು. ಈ ರೂಪದಾಗ ಇರಬೇಕು ವಿದ್ಯಾರ್ಥಿಗಳು. ಈ ರೂಪದಲ್ಲಿ ಇರಬೇಕಾದ್ರೆ ಇಲ್ಲಿರುವಂಥ ಯಾವುದು? ಬಲಭಾಗದಲ್ಲಿರುವಂಥ ಎಲ್ಲ ಸಂಖ್ಯೆ ಎಡಭಾಗ ತೆಗೆದುಕೊಂಡು ಬರೋಣ. ಓಕೆ, ಏನು ಮಾಡೋಣ? 2x² - 3x ಮೈನಸ್ ಇದು ಮೈನಸ್ ಇದ್ದಿದ್ದು ಏನಾಗ್ತದೆ? +5 = 0. ಇಷ್ಟೇ ಬರೀಬೇಕು ನೀವು. ಓಕೆ, ಇದು ಆದರ್ಶ ರೂಪ. ನೆಕ್ಸ್ಟ್ ಇಲ್ಲಿ 15th ಕ್ವಶನ್ ನೋಡಿ. ಒಂದು ಸಮಾಂತರ ಶ್ರೇಣಿಯ 3ನೇ ಪದ 13 ಮತ್ತು 2ನೇ ಪದ 8 ಆದರೆ ಶ್ರೇಣಿಯ ಮೊದಲನೇ ಪದವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಯಾವ ರೀತಿ ಇದನ್ನು ಬಿಡಿಸ್ತೀರಿ ನೀವು ಆನ್ಸರ್ನಲ್ಲಿ? 3ನೇ ಪದ ಹೇಳಿದ್ರೆ ನೋಡಿ, a3 ಎಷ್ಟು? 13 ಇದೆ. ಓಕೆ, ಅದೇ ರೀತಿ a2 ಕೊಟ್ಟಿದ್ದಾನೆ. a2 ಎಷ್ಟಿದೆ? 8 ಇದೆ ನೋಡಿ. ಅದು 2ನೇ ಪದ 8, 3ನೇ ಪದ 13. ಎಷ್ಟು ಮಾಡಬೇಕು ಇಲ್ಲಿ? ನೀವು ಡೈರೆಕ್ಟ್ ಏನು ಮಾಡಿ ಡಿ ಕಂಡುಹಿಡಿಯೋಣ. ಡಿ ಅಂದರೆ ಏನು ಮಾಡಬೇಕು? a3 - a2 ಮಾಡಬೇಕಾ? 13 - 8 ಮಾಡೋಣ. 13ರಲ್ಲಿ 8 ಹೋದರೆ ಎಷ್ಟು ಹೇಳಿ? ಓಕೆ, ಎಷ್ಟು? 5. ಓಕೆ, ಡಿ ಸಾಮಾನ್ಯ ವ್ಯತ್ಯಾಸ 5 ಆದರೆ ನಾವೇನು ಮಾಡೋಣ? ಈ 2ನೇ ಪದ 8 ಅಂತ ಕೊಟ್ಟಿದ್ದಾನೆ. 2ನೇ ಪದ 8 ಆದರೆ ಮೊದಲನೇ ಪದ ಏನಾಗಿರ್ಬೋದು? a + d. 2ನೇ ಪದ 8 ಅಲ್ವಾ? ಈಗ a ಕಂಡುಹಿಡಿಬೇಕಾಗಿದೆ ನಾವು. ಡಿ ಎಷ್ಟು? 5 ಗೊತ್ತಾಯ್ತು ನಮಗೆ. 8 a = ಏನು ಮಾಡೋಣ? 8 - 5 ಮಾಡಿ ಎಷ್ಟು ಬರ್ತದೆ? 3. ಮೊದಲನೇ ಪದ ಎಷ್ಟಾಗ್ತದೆ? 3 ನೋಡಿ. a = 3 ಅಂತ ಬರೆದ್ರೆ ಆಯಿತು ವಿದ್ಯಾರ್ಥಿಗಳೇ. ಓಕೆ, ಈಗ ನೆಕ್ಸ್ಟ್ 16ನೇ ಕ್ವಶನ್ ನೋಡಿ. ಇಲ್ಲಿ ಚಿತ್ರದಲ್ಲಿ ಎಕ್ಸ್ನ ಬೆಲೆ ಕಂಡುಹಿಡಿಯಿರಿ ಅಂತ ಹೇಳಿದ್ದಾನೆ. ಇದು ತೇಲ್ಸನ ಉಪಪ್ರಮೇಯದ ಪ್ರಕಾರ ಮಾಡೋಣ. AD/AB = DE/BC ಅಂತ ನೀವು ಮಾಡಬೇಕಿಲ್ಲಿ. ಓಕೆ, ಯಾವ ರೀತಿ ಅಂತ ನೋಡೋಣ. ಆನ್ಸರ್ನಲ್ಲಿ ಯಾವುದು? AD/AB ಅಂತ ಬರ್ಕೊಳ್ಳೋಣ. AD/AB = DE/BC ಮಾಡೋಣ. DE/BC ಅಂತ ನೀವು ಬರ್ಕೊಳ್ಳೋಣ. ಬರ್ಕೊಂಡು AD ಎಷ್ಟು ಕೊಟ್ಟಿದ್ರೆ ನೋಡಿ ಅಳತೆ ಎಷ್ಟು? 2 ಸೆಂಟಿಮೀಟ್ರ್. AB ಎಷ್ಟು? 2 ಮತ್ತು 4 3 ಕೂಡಿಸಿದ್ರೆ ಎಷ್ಟಾಗ್ತದೆ? 5 ಆಯಿತು. ಓಕೆ, ಡಿ ಎಷ್ಟು ಕೊಟ್ಟಿದ್ದಾರೆ ನೋಡಿ? 4. BC ಎಷ್ಟಿದೆ ನೋಡಿ? x ಇದೆ ಅಳತೆ. ಈ ಗೋರೆ ಗುಣಕಾರ ಮಾಡಿದ್ರೆ ಏನಾಗ್ತದೆ? 2x = 5 × 4 ಮಾಡಿದ್ರೆ 5 4 20 ಆಯಿತು. ಈಗ x = ಏನು ಮಾಡೋಣ? 20/2 ಮಾಡಿದ್ರೆ ಎಕ್ಸ್ನ ಬೆಲೆ ಎಷ್ಟಾಗುತ್ತೆ ನೋಡಿರಿ ವಿದ್ಯಾರ್ಥಿಗಳೇ? 10 ಸೆಂಟಿಮೀಟರ್. ಓಕೆ, ಈ ರೀತಿ ಇದನ್ನು ಬಿಡಿಸ್ಬೇಕು. ಸರಿ, ಓಕೆ ವಿದ್ಯಾರ್ಥಿಗಳು, ಇಷ್ಟು ಒಂದು ಅಂಕದ 16 ಪ್ರಶ್ನೆಗಳಿಗೆ ನಾವು ಉತ್ತರ ನೋಡಿದ್ದೇವಲ್ಲ. ಈಗ ಮೇನ್ 3rd ಕ್ವಶನಲ್ಲಿ ಏನಿದೆ ಅಂದರೆ 2 ಅಂಕದ ಪ್ರಶ್ನೆಗಳು ಬರ್ತವೆ. 8 ಪ್ರಶ್ನೆಗಳು, ಒಟ್ಟು 16 ಅಂಕ. ಓಕೆ, ಇವುಗಳನ್ನು ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ. ಓಕೆ ವಿದ್ಯಾರ್ಥಿಗಳು, ಹಾಗಾದರೆ ಈ ನೆಕ್ಸ್ಟ್ ವೀಡಿಯೋದಲ್ಲಿ ಈ ಆನ್ಸರ್ಗಳನ್ನು ನೋಡೋಣ ಅಂತ ಹೇಳ್ತಾ, ವಿದ್ಯಾರ್ಥಿಗಳೇ ಇಲ್ಲಿವರೆಗೂ ಈ ವಿಡಿಯೋವನ್ನು ವೀಕ್ಷಿಸಿದ್ರಿ ತಮಗೆಲ್ಲ ಆತ್ಮೀಯವಾದ ಧನ್ಯವಾದಗಳು.